ಹೆಚ್ಚಾಗ್ತಾನೆ ಇದೆ. ಇದು ಪೋಷಕ ವರ್ಗದಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಕಲಬುರಗಿ ಜಿಲ್ಲಾಸ್ಪತ್ರೆಯಿಂದ ಕೂಡ ನೋಡಿ ಹಸುಗೂಸನ್ನೇ ಅಪಹರಣ ಮಾಡಿದ್ದಾರೆ. ಅದು ಕೂಡ ನರ್ಸ್ನ ವೇಷದಲ್ಲಿ ಬಂದು ನರ್ಸ್ ವೇಷದಲ್ಲಿ ಇಬ್ಬರು ಮಹಿಳೆಯರು ಬರ್ತಾರೆ, ಮಗುವನ್ನ ಕಿಡ್ನಾಪ್ ಮಾಡ್ತಾರೆ. ಮಗುವಿಗಾಗಿ ರಾಮಕೃಷ್ಣ ಮತ್ತು ಕಸ್ತೂರಿ ದಂಪತಿ ಕಣ್ಣೀರಿಡ್ತಾ ಇದ್ದಾರೆ. ಪುಟ್ಟ ಮಗು, ಆ ಮಗುವಿನ ಕುರಿತು ಹಲವಾರು ಭವಿಷ್ಯವನ್ನ ಕನಸನ್ನ ಕಂಡಿದ್ರು. ಬಟ್ ನೋಡ್ತಾ ಇದ್ರೆ ಕಳ್ಳರ ಅಟ್ಟಹಾಸಕ್ಕೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಆ ಕಳ್ಳಿಯರ ಚಲನವಲನ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಸೊ ತಮ್ಮ ಗುರುತು ಯಾರು ಹಿಡಿಬಾರ್ದು ಅಂತ ಮೊದಲೇ ಸಾಕಷ್ಟು ಸಿದ್ಧತೆಯ ಜೊತೆಗೆ, ಪೂರ್ವ ಸಿದ್ಧತೆಯ ಜೊತೆಗೆ ಬಂದಿದ್ದಾರೆ. ಕೈಯಲ್ಲಿ ಶಿಶು ಇರೋದನ್ನ ಗಮನಿಸ್ತಾ ಇದ್ದೀರಾ. ಈ ಶಿಶುವನ್ನ ನೋಡ್ತಾ ಇದ್ದ ಹಾಗೆ ಬ್ಲಡ್ ಟೆಸ್ಟ್ ನ ಹೆಸರಲ್ಲಿ ಅಲ್ಲಿಂದ ಎತ್ಕೊಂಡು ಹೋಗೋದು. ಕೈಯಲ್ಲಿರುವಂತಹ ಶಿಶು ಬಿಳಿ ಕೋಟು ಅಂದ್ರೆ ನಂಬಿಕೆ ಬರಬೇಕು, ತಾನು ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಗಳಿಸೋ ರೀತಿಯಲ್ಲಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಬಂದಿದ್ರು ಅನ್ನೋದಕ್ಕೆ ಇದು ಉದಾಹರಣೆ. ಬ್ಲಡ್ ಟೆಸ್ಟ್ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ಪುಸಿಲಾಯಿಸಿ ವಿಶ್ವಾಸವನ್ನ ಗಳಿಸಿ ವಿಶ್ವಾಸಘಾತಕತನ ಮಾಡಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಕೇವಲ ಕಲಬುರಗಿಯಲ್ಲಿ ಮಾತ್ರ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ. ಮೊನ್ನೆ ಬಾಗಲಕೋಟೆಯಲ್ಲಿ ಆಗಿತ್ತು, ಅದು ಸುಖಾಂತ್ಯ ಕಂಟು ಪ್ರಕರಣ. ಬಟ್ ಮೇಲಿಂದ ಮೇಲೆ ಆಗ್ತಾ ಇದೆ. ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗುವಿನ ಪತ್ತೆಗಾಗಿ ವಿಶೇಷ ಪೊಲೀಸ್ ತಂಡವನ್ನ ಕೂಡ ರಚನೆ ಮಾಡಿದ್ದಾರೆ. ಬಟ್ ಬಹಳ ಚಾಲೆಂಜಿಂಗ್ ಇದು. ಇಂಥದೆಲ್ಲ ದೊಡ್ಡ ಸಿಂಡಿಕೇಟೇ ಇರುತ್ತೆ, ದೊಡ್ಡ ನೆಟ್ವರ್ಕೇ ಇರುತ್ತೆ. ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಮಗು ಅಪಹರಣ ಆಯ್ತಾ? ಹಾಗಾದ್ರೆ ನಿರ್ಲಕ್ಷ್ಯತನದಿಂದ ಆಯ್ತು ಅನ್ನೋದಕ್ಕಿಂತ ಕೈ ಜೋಡಿಸಿದ್ದಾರೆ ಯಾರಾದ್ರೂ ಸಿಬ್ಬಂದಿಗಳು. ಇಷ್ಟೊಂದು ಲೀಲಾಜಾಲವಾಗಿ ಸಲೀಸಾಗಿ, ನೀರು ಕುಡಿದಷ್ಟೇ ಸಲೀಸಾಗಿ ಮಗುವನ್ನು ಎತ್ಕೊಂಡು ಹೋಗ್ತಾರೆ ಹೆರಿಗೆ ವಾರ್ಡ್ನಿಂದ ಅಂತಂದ್ರೆ ಏನರ್ಥ ಅನ್ನೋದು ಪ್ರಶ್ನೆ ಇಲ್ಲಿ. ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಆಡಳಿತ ಸಿಬ್ಬಂದಿ ಹೇಳ್ತಾ ಇರೋದು ಸೆಕ್ಯೂರಿಟಿ ಏಜೆನ್ಸಿಗಳ ನಿರ್ಲಕ್ಷ್ಯ ಅಂತ. ಆದರೂ ಹಲವು ಅನುಮಾನಗಳು ಇದ್ದಾವೆ. ಕಳ್ಳತನವಾದ ಮಗುವಿನ ತಾಯಿ ಹಾಗೂ ಸಂಬಂಧಿಕರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯ ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಸಚಿವರು. ಇಲ್ಲ ಸರ್ ಕೈಯ ಅಪರಾಧ ನಿನ್ನೆ ಮಾಹಿತಿ ಪ್ರಕಾರ ಇಲ್ಲಿ ಒಂದು ಮಗು ಯಾರೋ ಒಬ್ಬರ ಅಪರಿಚಿತರು ಡಾಕ್ಟ್ರಂಗೆ ಡ್ರೆಸ್ ಹಾಕ್ಕೊಂಡು ಬಂದು ಮಗುವನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂಥೇಳಿ ಕರ್ಕೊಂಡು ಬಂದು ಅವರೇನೋ ಮಗು ಮಿಸ್ಸಿಂಗ್ ಇದೆ, ಹಾಗಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆಮೇಲೆ ಕಮಿಷನರು ಒಂದು ಟೀಮನ್ನು ಫಾರ್ಮ್ ಮಾಡಿದ್ದಾರೆ. ಫಾರ್ಮ್ ಮಾಡಿ ಅವರು ಟ್ರೇಸ್ ಮಾಡೋದಕ್ಕೆ ಇದು ಮಾಡ್ತಾಯಿದ್ದಾರೆ. ಇಲ್ಲ ಅದೆಲ್ಲ ಒಂದು ಎನ್ಕ್ವೈರಿ ಆರ್ಡರ್ ಮಾಡ್ತಾಯಿದ್ದೀನಿ. ವಿಲ್ ಆರ್ಡರ್ ಆನ್ ಎನ್ಕ್ವೈರಿ, ಡಿಪಾರ್ಟ್ಮೆಂಟ್ಲಿಂದ ಎನ್ಕ್ವೈರಿ ಆರ್ಡರ್ ಮಾಡ್ತೀವಿ. ಅದೆಲ್ಲ ಚೆಕ್ ಮಾಡ್ತೀನಿ. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ವಿಲ್ ಆಲ್ಸೋ ಸಿ ವಾಟ್ ಆಲ್ ಏನೇನು ಪ್ಯಾರಾಮೀಟರ್ಸ್ ಇರ್ತವೆ. ಯೂಶ್ವಲಿ ನಾವು ಇಂಥ ಮಕ್ಕಳ ಇದರಲ್ಲಿ CCTV ಕ್ಯಾಮ್ರಾ ಎಲ್ಲ ಇದೆ. ಹಾಗಾಗಿ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನು ನವಜಾತ ಶಿಶು ಅಪಹರಣ ಆಗಿದೆ, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದೂರನ್ನು ದಾಖಲು ಮಾಡಿಕೊಂಡು 3 ವಿಶೇಷ ತಂಡಗಳನ್ನು ಈಗಾಗಲೇ ಮಾಡಿದ್ದೀವಿ. DCP ನೇತೃತ್ವದಲ್ಲಿ 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಈಗಾಗಲೇ 3-4 ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಆದಷ್ಟು ಬೇಗ ಮಗುವನ್ನು ಪತ್ತೆ ಮಾಡ್ತೀವಿ. ಕೆಲವು ನಮಗೆ ಪ್ರಾಥಮಿಕವಾಗಿ ಕೆಲವು ಮಾಹಿತಿ ಸಿಕ್ಕಿದೆ, ಅದರ ಆಧಾರದ ಮೇರೆಗೆ ನಮ್ಮ ತನಿಖೆ ಪ್ರಗತಿಯಲ್ಲಿದೆ. ಸರ್, ಈಗ ನಮ್ಮ ಮಗು ಬೇಕು ಸರ್, ಏನೇ ಆಗಲಿ ಸರ್. ನಮ್ಮ ಮಗು ಇಲ್ಲಾಂದರೆ ನಮ್ಮ ತಾಯಿ ಅವರು ನಮ್ಮ ಮಿಸ್ಸಸ್ ಸರ್, ಅವರು ಆಕ್ರಂದ ಅಂತ ನಮ್ಗೆ ಕೇಳೋದಾಗ್ತಿಲ್ಲ ಸರ್. ಅವ್ರಿಗೆ ಮಗು ಹಿಂಗೆ ಆಗಿದೆ ಅಂದ ತಕ್ಷಣ ಅವ್ರಿಗೆ ಹೇಳಿಲ್ರಿ. ಯಾಕಂದರೆ ಒಮ್ಮೆಲಿಗೆ ಮತ್ತು BP ಲೋ ಆಗಿ ಏನಾದರೂ ಆಗ್ಬೋದಂತ, ಇಲ್ಲ ಗ್ಲಾಸ್ನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ಅಂತ ಸುಳ್ಳು ಹೇಳಿದೆ ಸರ್ ಒಂದು 3 hours ಅವ್ರಿಗೆ. ಆಮೇಲೆ ಹೇಳೋ ಸಂದರ್ಭ ಬಂತು, ಸ್ವಲ್ಪ ಹೇಳಿದೆವು ಹಿಂಗಂತ ಹಂಗಂತ ಹೇಳಿ, ಆಮೇಲೆ ಕಳವಾಗಿದೆ ಅಂತ ಡೈರೆಕ್ಟ್ ಹೇಳಿಬಿಟ್ಟೆ ಸರ್. ಈಗ ಫುಲ್ ಅಳ್ತಾ ಇದ್ದಾರೆ ಸರ್ ತಾಯಿಯವರು. ಹಾಂ ಸರ್, ಪೋಸ್ಟ್ ಹಿಡ್ಕೊಂಡು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರವೀಣ್ ರೆಡ್ಡಿ. ಈಗ ಅಪಹರಣಕಾರರ ಬಗ್ಗೆ ಕ್ಲೂ ಏನಾದರೂ ಸಿಕ್ಕಿದೆಯಾ? ಪೊಲೀಸ್ ಇಲಾಖೆ ಹೇಳ್ತಾ ಇರೋದು ಏನು? ಮಮತಾ, ಏನಂದರೆ ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ಪ್ರಕರಣಕ್ಕೆ ಈಗಾಗಲೇ ಕಲಬುರಗಿಯಲ್ಲಿ ಕಮಿಷನರ್ ಅವರು ಒಟ್ಟು ಪೊಲೀಸರ 3 ತಂಡಗಳನ್ನು ರಚನೆ ಮಾಡಿದ್ದು. ಪ್ರಮುಖವಾಗಿ ಈಗ ಪೊಲೀಸರಿಗೆ ಪ್ರಬಲವಾದಂತಹ ಒಂದು ಸಾಕ್ಷ್ಯ ಈಗಾಗಲೇ ಲಭ್ಯವಾಗಿದೆ. ಅಂದರೆ ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ಅವರ ಪೋಷಕರಿಂದ ಒಂದು ಮಗು ಕಳ್ಳತನ ಆದ ಬಳಿಕ ಏನಂದರೆ ಆ ಇಬ್ಬರು ನರ್ಸ್ ರೂಪದಲ್ಲಿ ಬಂದಂತಹ ಕಳ್ಳಿಯರೆಂದರೆ ನೇರವಾಗಿ ಜಿಮ್ಸ್ ಆಸ್ಪತ್ರೆ ಈ ಒಂದು
ಹೊರಭಾಗದಿಂದ ಇದೇ ಗೇಟ್ನಿಂದ ಏನಂದ್ರೆ ಅವರು ಹೊರಗಡೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಏನಂದ್ರೆ ಈ ಒಂದು ಜಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿರುವಂತಹ ಆಟೋ ಏನಿದೆ, ಆಟೋ ಸ್ಟ್ಯಾಂಡ್ಗೆ ನೇರವಾಗಿ ಬಂದು ಇಲ್ಲಿ ಏನಂದ್ರೆ ಆಟೋದಲ್ಲಿ ಆ ಒಂದು ಮಗುವಿನ ಸಮೇತ ಇಬ್ಬರು ಕಳ್ಳಿಯರು ಕೂಡ ಈಗಾಗಲೇ ಎಸ್ಕೇಪ್ ಆಗಿರುವ CCTV ದೃಶ್ಯಾವಳಿಗಳು ಕೂಡ ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿದ್ದು, ಆ ಒಂದು ಯಾವ ಆಟೋದಲ್ಲಿ ಆ ಇಬ್ಬರು ಕಳ್ಳಿಯರು ತೆರಳಿದ್ದಾರೆ ಆ ಒಂದು ಆಟೋಗಾಗಿ ಈಗ ಪೊಲೀಸರು ಏನಂದ್ರೆ ಶೋಧವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಒಂದು ಬ್ಲೂ ಕಲರ್ ಒಂದು ಆಟೋದಲ್ಲಿ ಆ ಇಬ್ಬರು ಕಳ್ಳಿಯರು ಏನಂದ್ರೆ ಮಗುವಿನ ಜೊತೆ ಏನಂದ್ರೆ ಇಲ್ಲಿಂದ ಪರಾರಿಯಾಗಿರೋದ್ರ ಬಗ್ಗೆ ಒಂದು CCTV ದೃಶ್ಯ ಲಭ್ಯವಾಗಿದ್ದು, ಇಲ್ಲಿಂದ ಎಲ್ಲ ಕಡೆ ಕೂಡ ಕಲಬುರಗಿ ನಗರದ ಬಹುತೇಕ ಸರ್ಕಲ್ಗಳಲ್ಲೂ ಕೂಡ CCTV ದೃಶ್ಯಾವಳಿಗಳಿವೆ. ಹೀಗಾಗಿ ಇಲ್ಲಿಂದ ಯಾವ ಭಾಗದಲ್ಲಿ ಆ ಆಟೋ ಸಂಚರಿಸಿದೆ ಮತ್ತು ಆ ಕಳ್ಳಿಯರು ಎಲ್ಲಿ ಇಳ್ಕೊಂಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಒಂದು ತಂಡ ಕಲೆ ಹಾಕ್ತಾ ಇದ್ರೆ, ಇನ್ನೊಂದು ತಂಡ ಈ ಒಂದು ಕಳ್ಳಿಯರು ಮೂವ್ಮೆಂಟ್ ಮಾಡಿರುವಂತ ಅಂದ್ರೆ ಕಲಬುರಗಿ ಜಿಲ್ಲಾಸ್ಪತ್ರೆಯಿಂದ ಯಾವ್ಯಾವ ಭಾಗದಲ್ಲಿ ಹೋಗಿದ್ದಾರೆ ಎಂಬುದರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಅಂದ್ರೆ ಅವರ ಮಗುವಿಗೆ ಕಳತನ ಆಗಿದೆ, ಅವರ ಪೋಷಕರು ಹೇಳೋ ಪ್ರಕಾರ ಆ ಇಬ್ಬರು ಕಳ್ಳಿಯರೇನಿರ್ತಾರೆ ನರ್ಸ್ ರೂಪದಲ್ಲಿ ಬಂದವರು, ಅವರು ಹಿಂದಿ ಭಾಷೆಯಲ್ಲಿ ಮಾತನಾಡಿ ಮಗುವಿನ ಒಂದು ರಕ್ತ ಪರೀಕ್ಷೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಅಂತ. ಸೊ ಹೀಗಾಗಿ ಯಾವ್ಯಾವ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಮಗು ಕಳತನ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ಸಿಕ್ಕಿ ಬಿದ್ದಿದ್ರು ಎಂಬುದರ ಬಗ್ಗೆ ಅಂತಹ ಒಂದು ಕಳ್ಳಿಯರ ಮೇಲೂ ಕೂಡ ಈಗ ಪೊಲೀಸರ ಇನ್ನೊಂದು ತಂಡ ಏನಂದ್ರೆ ಕಣ್ಣಿಟ್ಟಿದೆ. ಸೊ ಒಟ್ಟು 3 ತಂಡಗಳಾಗಿ ರಚನೆ ಮಾಡಿದ್ದು, ಒಂದು ಮ್ಯಾನ್ಯಲ್ ಆಗಿ ಅಂದ್ರೆ CCTV ದೃಶ್ಯಾವಳಿಗಳ ಮುಖಾಂತರ ಒಂದು ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ರೆ, ಇನ್ನೊಂದು ತಂಡ ಅಂದ್ರೆ ಟೆಕ್ನಿಕಲ್ ಆಗಿ ಒಂದು ಆ ಕಳ್ಳಿಯರ ಬಂಧನಕ್ಕೆ ಈಗಾಗಲೇ ಬಂಧನಕ್ಕೆ ಮುಂದಾಗಿದೆ ಪೊಲೀಸರು. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.